ಗೀತಾ ಮಹಾತ್ಮೆ. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾಪೂರ್ವಕವಾಗಿ ಮತ್ತು ಅಸೂಯೆಯಿಲ್ಲದೆ ಗೀತಾಶಾಸ್ತ್ರವನ್ನು ಆಲಿಸುವ ಮನುಷ್ಯನು ಪಾಪಗಳಿಂದ ಮುಕ್ತನಾಗಿ ಪುಣ್ಯವಂತರು ಇರುವ ಶ್ರೇಷ್ಠ ಲೋಕವನ್ನು ಹೊಂದುವನು. ಭಕ್ತಿ, ಶ್ರದ್ಧೆ ಮತ್ತು ಅಸೂಯಾರಹಿತ ಗುಣವುಳ್ಳವನು ಗೀತೆಯನ್ನು ಶ್ರವಣ ಮಾಡುವ ಮಾತ್ರದಿಂದ ಪಾಪರಹಿತನಾಗಿ ದಿವ್ಯವಾದ, ಯಾರಿಗೂ ಸಿಗದ ಪಾವನ ಲೋಕವನ್ನು ಮತ್ತು ದಿವ್ಯ ಸಾನ್ನಿಧ್ಯವನ್ನು ಪಡೆಯುತ್ತಾನೆಂದು ಈ ಶ್ಲೋಕದಲ್ಲಿ ಹೇಳಿದೆ. ಗೀತೆಯನ್ನು ಶ್ರವಣ ಮಾಡುವುದು ಕೂಡ ಒಂದು ಶುಭಕರ್ಮವನ್ನು ಮಾಡಿದಷ್ಟು ಶ್ರೇಷ್ಠವಾದ ಕೆಲಸ. ಈ ಪವಿತ್ರ ಕೆಲಸವು ಹೆಚ್ಚು ಪ್ರತಿಫಲವನ್ನು ಕೊಡಬೇಕಾದರೆ ಕೇಳುವವನು ಹೆಚ್ಚು ಶ್ರದ್ಧೆ ಮತ್ತು ಭಕ್ತಿ ಉಳ್ಳವನಾಗಿರಬೇಕು ಮತ್ತು ಅಸೂಯಾರಹಿತನಾಗಿರಬೇಕು. ಇದೊಂದು ಪವಿತ್ರ ಪಾವನ ವಿಷಯ. ಮನುಕುಲದ ಉದ್ಧಾರಕ್ಕೆ ಭಗವಂತನೇ ಹೇಳುತ್ತಿದ್ದಾನೆ ಎಂಬ ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ಯಾವಾಗ ಒಳ್ಳೆಯ ಮನಸ್ಸಿನಿಂದ ಗೀತೆಯನ್ನು ಕೇಳುತ್ತಾನೋ ಆಗ ಅವನಲ್ಲಿ ಒಳ್ಳೆಯ ಸಂಸ್ಕಾರ ಉಂಟಾಗುವುದು. ಆಸ್ತಿಕನಾದವನು ಯಾವಾಗಲೂ ಸತ್ಸಂಗದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆಧ್ಯಾತ್ಮಿಕ ಸತ್ಯಗಳನ್ನೊಳಗೊಂಡ ಗೀತೆಯನ್ನು ಶ್ರವಣ ಮಾಡಿದರೆ ಆಗ ಅವನಿಗೆ ಪರಲೋಕ ಯಾತ್ರೆಗೆ ರಹದಾರಿ ಸಿಕ್ಕಂತೆ ಆಗುವುದು. ಮುಂದಿನ ಜನ್ಮವೊಂದು ಇದೆ ಎಂದಾದರೆ ಭೂಮಿಯ ಮೇಲೆ ಪುಣ್ಯಾತ್ಮನಾಗಿ ಹುಟ್ಟಿ ಅವನ ಆಧ್ಯಾತ್ಮಿಕ ಜೀವನವು ಸುಂದರವಾದ ವಾತಾವರಣದಲ್ಲಿ ವಿಕಾಸವಾಗುವುದು. ಗೀತೆಯ ಮಹಾತ್ಮೆ ಎಷ್ಟು ಎಂದರೆ ಭಗವಂತನು ಭೂದೇವಿಯ ಕುರಿತು ಹೀಗೆ ಹೇಳುತ್ತಾನೆ: ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠಃ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಗೀತಾ ಗ್ರಂಥವಿರುವ ಸ್ಥಳದಲ್ಲಿ, ಗೀತಾ ಪಾರಾಯಣ ನಡೆಯುವ ಸ್ಥಳದಲ್ಲಿ ಪ್ರಯಾಗ ಮೊದಲಾದ ಸರ್ವತೀರ್ಥಗಳೂ ನೆಲೆಸಿರುವವು. ಸರ್ವೇ ದೇವಾಶ್ಚ ಋಷಯೋ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಭವ ಪಾರ್ಷದೈಃ. ಗೀತಾಗೋಷ್ಠಿಯು ನಡೆಯುವ ಸ್ಥಳದಲ್ಲಿ ದೇವತೆಗಳು, ಋಷಿಗಳು, ಯೋಗಿಗಳು, ಪನ್ನಗರು, ಗೋಪಿಕೆಯರು, ಗೋಪರು, ನಾರದ ಉದ್ಭವಾದಿಗಳು ಇದರೊಂದಿಗೆ ಸದಾ ವಾಸ ಮಾಡುತ್ತಿರುವರು. ಈ ಶ್ಲೋಕಗಳು ಗೀತೆಯ ಜ್ಯೇಷ್ಠತೆಯನ್ನೂ ಶ್ರೇಷ್ಠತೆಯನ್ನೂ ಸಾರುತ್ತವೆ. ಇಂತಹ ಗೀತೆಯನ್ನು ಎಲ್ಲರೂ ಪಠಣ ಮಾಡುವುದರ ಮೂಲಕ ಜೀವನ ಪಾವನ ಮಾಡಿಕೊಳ್ಳೋಣ. ಹರಿ ಓಂ.